ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಚಾರ ಹೋಗ್ತಾ ಇದೆ, ಇದನ್ನ ನಾನು ಝೊಮ್ಯಾಟೊ ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ. ಇವ್ರು ಗೊತ್ತಾಗೋದಿಲ್ಲ, ಅವ್ರಿಗೆ ಪೊಲೀಸ್ ಅವ್ರಿಗೆ ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. ಜಿ.ಟಿ. ಪಾಟೀಲ್ ಇಲ್ಲ ಅಲ್ಲ, ನಂದೊಂದು ಸಲಹೆ ಅಧ್ಯಕ್ಷೆ, ಇವ್ರೇನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿ ಇಷ್ಟು ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ, ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರೋದ್ ನಿಲ್ಲಿಸ್ಲಿ. ಏನಾಗುತ್ತೆ, ದೂರ ಹೋಗಿ ಕುಡಿ ತಗೊಂಡು ನಾಚ್ಕೋತಾರೆ. ಮೊಬೈಲ್ ಸಿಸ್ಟಮ್ ಅಲ್ಲಿ ನಿಮಿಷ ಅಧ್ಯಕ್ಷೆ, ನೀವು ಲಘುವಾಗಿ ತಗೋಬಿಡಿ. ಇದು ಒಂದ್ ನಿಮಿಷ ಕೇಳಿ. ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ ಟಿವಿಎಸ್ ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ದಯಮಾಡಿ ಅಲ್ಲೋಗಿ ನೋಡಿ ನೀವು ಆ ಪರಿಸ್ಥಿತಿ. ಜಿ.ಟಿ. ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು, ಸಚಿವರಾಗಿದ್ದಂಥವ್ರು. ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ. ಆ ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್.